ಸೊ ಇದು ಇವಾಗ ಇರೋವಂಥ ಪಾಯಿಂಟ್ಸ್ ಟೇಬಲ್. ಸೊ ನಿನ್ನೆ ಜಿ ಟಿ ಅವರು ಡಿ ಸಿನ ಬಡಿದ ಮೇಲೆ ಆರ್ ಸಿ ಬಿ, ಪಂಜಾಬ್ ಆ್ಯಂಡ್ ಜಿ ಟಿ 3 ಟೀಮು ಅಫಿಷಿಯಲ್ ಆಗಿ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿದೆ. ಬಟ್ ಇವಾಗ ನಮಗೆ ಮೇನ್ ಕ್ವಶನ್ಸ್ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಅವ್ರಿಗಿರುವಂಥ ಮೇನ್ ಕ್ಯೂರಿಯಾಸಿಟಿ ಏನಂದರೆ ಆರ್ ಸಿ ಬಿ ಅವರು ಟಾಪ್ 2 ಅಲ್ಲಿ ಫಿನಿಶ್ ಮಾಡೋದಕ್ಕೆ ಇರೋವಂಥ ಸಿನಾರಿಯೋಸ್. ಸೊ ಈ ಹಂತದಲ್ಲಿ ಸ್ಪೆಸಿಫಿಕಲಿ ಮೇಯ್ನ್ ಆಗಿ 3 ಸಿನಾರಿಯೋಸ್ಗಳು ಆರ್ ಸಿ ಬಿಗಿದ್ದಾವೆ ಟಾಪ್ 2 ಅಲ್ಲಿ ಫಿನಿಶ್ ಮಾಡೋದಕ್ಕೆ. ಆ ಎಲ್ಲ 3 ಸಿನಾರಿಯೋಸ್ನ ಒಂದೊಂದಾಗಿ ನೋಡ್ತಾ ಬರೋಣ. ಸೊ ಫಸ್ಟ್ ಸಿನಾರಿಯೋ ನೋಡೋದಾದ್ರೆ ಜಿ ಟಿ ಮೇಲೆ ಡಿಪೆಂಡ್ ಇರುತ್ತೆ. ಆಬ್ವಿಯಸ್ಲಿ ಆರ್ ಸಿ ಬಿ ಅವರು ಇನ್ನು ಉಳಿದ 2 ಮ್ಯಾಚ್ನು ಬ್ಯಾಕ್ ಟು ಬ್ಯಾಕ್ ವಿನ್ ಆಗಬೇಕು. ಅದು ಬಿಟ್ಟರೆ ಜಿ ಟಿ ಅವರು ಏನಾದರೂ ಅವ್ರಿಗಿರೋ ನೆಕ್ಸ್ಟ್ 2 ಮ್ಯಾಚಸ್ ಏನಿದೆ, ಸೊ ನೀವು ಇಲ್ಲಿ ಫಿಕ್ಚರ್ಸ್ ನೋಡೋದಾದರೆ ಸೊ ಅವರಿಗೆ ಆರ್ ಸಿ ಬಿ ಮುಂದೆ ಇನ್ನೇ ಯಾವುದು ಮ್ಯಾಚ್ ಇಲ್ಲ. ಸೊ ಅವರು ಇಂಡಿಪೆಂಡೆಂಟಾಗಿ 2 ಮ್ಯಾಚ್ನ ವಿನ್ ಆದರೆ ಅವರಿಗೆ 22 ಪಾಯಿಂಟ್ಸ್ ಸಿಗುತ್ತೆ. ಸೊ ಫಸ್ಟ್ ಸ್ಪಾಟಲ್ಲಿ ಅವರು ಫಿಕ್ಸ್ ಆಗ್ತಾರೆ. ಸೊ ಇಂಥ ಟೈಮಲ್ಲಿ ಆರ್ ಸಿ ಬಿ ಅವರು ಉಳಿದ 2 ಮ್ಯಾಚ್ನು ಗೆದ್ದುಬಿಟ್ರೂ ಅವ್ರಿಗೆ ಫಸ್ಟ್ ಸ್ಪಾಟ್ ಅಂತೂ ಸಿಗಲ್ಲ. ಸೊ ಸೆಕೆಂಡ್ ಸ್ಪಾಟ್ಗೆ ಪಂಜಾಬ್ ಜೊತೆ ಪೈಪೋಟಿ ಬರುತ್ತೆ. ಸೊ ಪಂಜಾಬ್ ಅವರು 2 ಮ್ಯಾಚ್ನು ಗೆದ್ದುಬಿಟ್ರೆ ಅಲ್ಲಿ ಬರೋ ಅಂಥ ಮೇನ್ ಫ್ಯಾಕ್ಟರೇ ನೆಟ್ ರನ್ ರೇಟ್. ಸೊ ಫಸ್ಟ್ ಸಿನಾರಿಯೋದಲ್ಲಿ ಜಿ ಟಿ ಅವರು 2 ಮ್ಯಾಚ್ನ ಗೆದ್ದುಬಿಟ್ಟು, ಆರ್ ಸಿ ಬಿ ಅವರು 2 ಮ್ಯಾಚ್ನ ಗೆದ್ದುಬಿಟ್ಟು, ಪಂಜಾಬ್ ಅವರು 2 ಮ್ಯಾಚ್ನ ಗೆದ್ದುಬಿಟ್ರೆ ಆವಾಗ ಪಂಜಾಬ್ ಮತ್ತು ಆರ್ ಸಿ ಬಿ ಮಧ್ಯೆ ನೆಟ್ ರನ್ ರೇಟ್ ಮೇಲೆ ಡಿಸೈಡ್ ಆಗುತ್ತೆ ಸೆಕೆಂಡ್ ಸ್ಪಾಟ್ ಯಾರು ಬರ್ತದೆ ಅಂತ. ಸೊ ಸದ್ಯಕ್ಕೆ ನೀವು ನೋಡೋದಾದರೆ ಆರ್ ಸಿ ಬಿ ಅವರ ನೆಟ್ ರನ್ ರೇಟ್ ಪಂಜಾಬ್ ಅವ್ರಿಗಿಂತ ಜಾಸ್ತಿ ಇದೆ, ತುಂಬ ಡಿಫ್ರೆನ್ಸ್ ಏನೂ ಇಲ್ಲ. ಸೊ ಇಬ್ಬರು ನೀವು ಇಲ್ಲಿ ನೋಡೋದಾದರೆ ಆರ್ ಸಿ ಬಿ ಅವ್ರದ್ದು 0.482 ಆ್ಯಂಡ್ ಪಂಜಾಬ್ ಅವ್ರದ್ದು 0.389. ಸೊ 2 ಟೀಮ್ಸು ಪಾಸಿಟಿವ್ ಅಲ್ಲೇ ಇದ್ದಾರೆ. ಸೊ ಹಾಗಾಗ್ಲಿಕ್ಕೆ ಹೋಗಿ ಆರ್ ಸಿ ಬಿ ಅವರು ಏನೋ ಬರೀ ಗೆದ್ದು ಬಿಟ್ಟರೆ ಸಾಕಾಗಲ್ಲ, ಒಳ್ಳೆ ರೀತಿಯಲ್ಲಿ ಗೆಲ್ಲಬೇಕು. ನೆಟ್ ರನ್ ರೇಟು ಏನೋ ಜಾಸ್ತಿನೇ ಆಗಬೇಕು, ತುಂಬ ಜಾಸ್ತಿ ಆಗಬೇಕು. ಸೊ ಆವಾಗ ತುಂಬ ಸೇಫಾಗಿ ಇರ್ಬೋದು. ಸೊ ಇದು ಫಸ್ಟ್ ಸಿನಾರಿಯೋ. ಸೊ ಸೆಕೆಂಡ್ ಸಿನಾರಿಯೋ ನೋಡೋದಂತ ಜಿ ಟಿ ಅವರು 1 ಮ್ಯಾಚ್ನ ಸೋಲ್ತಾರೆ, 1 ಮ್ಯಾಚ್ನ ಗೆಲ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಆವಾಗ ಆರ್ ಸಿ ಬಿ ಅವರು 2 ಮ್ಯಾಚ್ನ ಗೆದ್ದುಬಿಟ್ಟು, ಪಂಜಾಬ್ ಅವರು 2 ಮ್ಯಾಚ್ನ ಗೆದ್ದುಬಿಟ್ರೆ ಆರಾಮಾಗಿ ಫಸ್ಟ್ ಸ್ಪಾಟ್ ಆರ್ ಸಿ ಬಿಗೆ ಸಿಗ್ಬೋದು, ಇಲ್ಲಾಂದರೆ ಸೆಕೆಂಡ್ ಸ್ಪಾಟ್ ಸಿಗ್ಬೋದು. ಆಮೇಲೆ ಬರೋದು 3ನೇ ಸಿನಾರಿಯೋ. ಅದರಲ್ಲಿ ಆರ್ ಸಿ ಬಿ ಏನಾದರೂ 2 ಮ್ಯಾಚ್ನ ಗೆದ್ದುಬಿಟ್ಟು ಪಂಜಾಬ್ ಅವರು 1 ಮ್ಯಾಚ್ನ ಸೋತ್ಬಿಟ್ರೆ ಜಿ ಟಿ ಅವ್ರು ಏನು ಮಾಡ್ತಾರೋ ನಮ್ಗೆ ಏನು ಮಾಡ್ತಾರೋ ಬಿಡ್ತಾರೋ ಅದು ನಮಗೆ ಮ್ಯಾಟ್ರ್ ಆಗಲ್ಲ. ಪಂಜಾಬ್ ಅವ್ರು ಏನಾದರೂ 1 ಮ್ಯಾಚ್ನ ಸೋಲ್ತು ಅಂತಂದರೆ, ಆರ್ ಸಿ ಬಿ 2 ಮ್ಯಾಚ್ನ ಗೆಲ್ತು ಅಂತಂದರೆ ಫಸ್ಟ್ ಸ್ಪಾಟ್ ಬಗ್ಗೆ ನಮಗೆ ಚಿಂತೆ ಇಲ್ಲ, ಸೆಕೆಂಡ್ ಸ್ಪಾಟ್ ಅಂತೂ ಪಕ್ಕಾ ಆರ್ ಸಿ ಬಿಗೆ ಸಿಕ್ಕೇ ಸಿಗುತ್ತೆ. ಸೊ ಕನ್ಕ್ಲೂಷನ್ ಏನಂದರೆ ಜಿ ಟಿ ಆ್ಯಂಡ್ ಪಂಜಾಬ್ ಇವರಿಬ್ಬರಲ್ಲಿ ಯಾರಾದರೂ 1 ಮ್ಯಾಚ್ನ ಸೋತಿ ಆರ್ ಸಿ ಬಿ ಅವರು ಅವ್ರಿಗಿರೋ 2 ಮ್ಯಾಚ್ನ ಗೆದ್ದುಬಿಟ್ರೆ ಆರ್ ಸಿ ಬಿಗೆ ಫಸ್ಟ್ ಆರ್ ಸೆಕೆಂಡ್ ಸ್ಪಾಟ್ ಸಿಗುತ್ತೆ. ಸೊ ಆರ್ ಸಿ ಬಿ ಅವರು 2 ಮ್ಯಾಚ್ನು ಕಂಪ್ಲೀಟಾಗಿ ಗೆಲ್ಲಬೇಕು ವಿತ್ ಗುಡ್ ರನ್ ರೇಟ್. ಆ್ಯಂಡ್ ಜಿ ಟಿ ಆರ್ ಪಂಜಾಬ್ ಇವರಿಬ್ಬರಲ್ಲಿ ಯಾರಾದರೂ ಅವ್ರಿಗಿರೋ 2 ಮ್ಯಾಚಸ್ಸಲ್ಲಿ 1 ಮ್ಯಾಚ್ನ ಸೋತ್ಬಿಟ್ರೆ ಆರಾಮಾಗಿ ಆರ್ ಸಿ ಬಿ ವಿಲ್ ಬಿ ಇನ್ ಟಾಪ್ 2. ಸೊ ಈ ಥರ ಇನ್ನಷ್ಟು ಸಿನಾರಿಯೋಸ್ಗಳನ್ನ ನಾವು ಇಲ್ಲಿ ಕಾಣ್ಬೋದು. ಬಟ್ ಇದು ಒಂದು ಮೇನ್ 3 ಸಿನಾರಿಯೋಸ್ನ ನಾನು ಇಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಇಂತಹ ಹಲವಾರು ಸಿನಾರಿಯೋಸ್ ವೀಡಿಯೋಸ್ ನಿಮ್ಗೆ ಬೇಕಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ. RCB,